ಕಾಂಗ್ರೆಸ್ನ ನಾನು ಮೂಲ ನಿವಾಸಿ ಅಂತ ಅದನ್ನು ಕರಿಬೇಕೋ ಇಲ್ಲೋ, ಬಟ್ ಪರಂಪರಾಗತವಾಗಿ ಕಾಂಗ್ರೆಸ್ನಲ್ಲೇ ಇದ್ದವರು ಮೊದಲ ಬಾರಿ ಸಿದ್ದರಾಮಯ್ಯನವರ ವಿರುದ್ಧ ಹೊರಗಡೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. 23ರಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಸ್ವಲ್ಪ ಎಚ್ ಕೆ ಪಾಟೀಲ್ ಕೂಡ ಹೊರಗಡೆ ಮಾತಾಡಲಿಲ್ಲ, ಆದರೆ ಒಳಗಡೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡುವ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಯಾರ್ಯಾರಿದ್ರು ಅವರು ನನಗನ್ಸುತ್ತೆ ಇವತ್ತಿಲ್ಲಿ ಕುಳಿತುಕೊಂಡು ಇಲ್ಲ ಅವರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಅವರು ಡಿ ಕೆ ಶಿವಕುಮಾರ್ ಪರವಾಗಿಲ್ಲ. ನೋಡಿ, ರಾಜಕಾರಣದಲ್ಲಿ ಯಾರು ಪರವಾಗಿಲ್ಲ. ಅವರು ಸಿದ್ದರಾಮಯ್ಯನವರನ್ನ ತೆಗೆದ್ರೆ ಮುಂದೇನಾದರೂ ಅವಕಾಶ ಸಿಗುತ್ತಾ ಅಂತಕ್ಕಂಥ ಪ್ರಯತ್ನವನ್ನು ನಡೆಸ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಇಷ್ಟು ದಿನಗಳವರೆಗೆ ಅವಕಾಶ ಹೈಕಮಾಂಡ್ ಅವ್ರು ಕೊಟ್ಟಿರಲಿಲ್ಲ. ಈಗ ಜಿ ಪರಮೇಶ್ವರ್ ಫಾರ್ ಎಕ್ಸಾಂಪಲ್, ಅವರೇನು ಸಿದ್ದರಾಮಯ್ಯನವರು ಪರ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಜಿ ಪರಮೇಶ್ವರ್ಗೆ ಬೇಕಾಗಿದ್ದು ನನಗೇನು 13ರಲ್ಲಿ ತಪ್ಪಿತು, ಕೊರಟಗೆರೆಯಲ್ಲಿ ನಾನು ಸೋತ ಕಾರಣದಿಂದ ಸೋಲಿಸಿದ್ದು ಅದು ನನಗೆ 25ರಲ್ಲಿ ಸಿಗುತ್ತಾ, ನಾನು ಕನ್ಸೆನ್ಸಸ್ ಆಗಿ ಹೊರಹೊಮ್ತೀನ ಅನ್ನುವ ಪ್ರಯತ್ನ. ಅಂದರೆ ಎವ್ರಿ ಒನ್ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ಓನ್ ಗೇಮ್ ಇನ್ ಕಾಂಗ್ರೆಸ್. ಇದು ಬಿ ಜೆ ಪಿಯಲ್ಲಿ ನಡೆದ್ರು ಹಿಂಗೆ ನಡೆಯುತ್ತೆ, ಕಾಂಗ್ರೆಸ್ಸಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ. ಅದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ಗೆ ನನಗನ್ಸುತ್ತೆ ನೋಡಿ, 2 ಪ್ರಶ್ನೆಗಳು 25 ಈಗ ಮುಂದಿನ 6 ತಿಂಗಳ ರಾಜಕಾರಣ ಇದೊಂದು ಕುತೂಹಲಕಾರಿ ನಡೆಯುತ್ತೆ. ಅದೀಗ 1 ತಿಂಗಳಲ್ಲಿ ನಮ್ಗೆ ಅದರ ಝಲಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದು, ಶಾಸಕರ ಬೆಂಬಲ ಯಾರಿಗಿರುತ್ತೆ? ಡಿ ಕೆ ಶಿವಕುಮಾರ್ ಒಬ್ಬ ಸ್ಟ್ರಾಂಗ್ ರಾಜಕಾರಣಿ ಆದರೆ ಆರ್ಗನೈಸೇಷನಲ್ ಕೆಪಾಸಿಟಿ ಇದ್ರೂ ಕೂಡ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ. ಅಂದರೆ ಯಾವ ಮಟ್ಟದ ಶಾಸಕರ ಬೆಂಬಲ ಬೇಕು ನಿಮ್ಗೆ? ಅಟ್ಲೀಸ್ಟ್ 70% ಶಾಸಕರು ನಿಮ್ಮ ಜೊತೆಗಿರಬೇಕು. ರೈಟ್. ಅದು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರಿಗೆ ನೋಡಿ, ಅಂದರೆ ಮುಂದಿನ ಚುನಾವಣೆಯ ನೇತೃತ್ವ ಅವ್ರು ಕೈ ಕೊಡಬಹುದಾ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಅವರೇ ಹೇಳಿದ್ದಾರೆ ನಾನು ಮುಂದಿನ ಚುನಾವಣೆಗೆ ನಿಲ್ಲಲ್ಲ ಅಂತ. ಈಗ ಹೇಳ್ತಿದ್ದರು ಬಿಟ್ಟರೆ ಆಮೇಲೆ ವಯಸ್ಸು ಕೂಡ ಇದೆ, ಯಡಿಯೂರಪ್ಪನವ್ರ ಜೊತೆ ಅದೇ ಆಯಿತು. ಹಾಗಾಗಿ ಆ ಎಲ್ಲ ಫ್ಯಾಕ್ಟರ್ಗಳು ಮುಂದಿನ ದಿನಗಳಲ್ಲಿ ಹೇಗೆ ಪ್ಲೇ ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದು ಮುಖ್ಯ. ಆದರೆ ಅದರ ಮಧ್ಯೆ ಈಗ ನಿಮಗೆ ನಟ್ ಆ್ಯಂಡ್ ಬೋಲ್ಟ್ನ ವಿಷಯ ಬರುತ್ತೆ. ಅದೇ ಪ್ರಶ್ನೆ ಕೇಳೋಳಿದ್ದೆ. ಸಿ, ರಾಜಕೀಯದಲ್ಲಿ ಅಗ್ರೆಸಿವ್ ಆಗೋದು ಹೌದು, ಒಪ್ಕೋಣ ಅಂತೆ. ಒಬ್ಬರ ಬಗ್ಗೆ ಒಬ್ಬರು ಹೇಳ್ತಾರೆ, ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಟಾಂಗ್ ಕೊಡೋದಿರುತ್ತೆ ಅಂತ. ಆದರೆ ಒಬ್ಬ DCM ಆಗಿ ಇಡೀ ಸಿನಿ ರಂಗಕ್ಕೆ ಹಂಗಿದ್ದೊಂದು ಹೇಳಿಕೆ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನುವಂಥದ್ದು ನಾಟ್ ಗುಡ್ ಅಂತ ಅನ್ನಿಸ್ತು ನನಗಂತೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.